ಇದು ಅಲ್ಲಿ ಇತ್ತು ನಮ್ಮ ಬಚ್ಚಲ ಮನೆ ಇಲ್ಲಿಗಿತ್ತು. ನಾವು ನೋಡ್ತೀವಿ ಸಣ್ಣಕ್ಕೆ ಇಲ್ಲಿ ಇದಿಷ್ಟು ಊಟದ ಆಲೆ, ಇಲ್ಲಿಗೆ ಬಚ್ಚಲ ಮನೆ ತುದಿಯಲ್ಲಿ. ಎಷ್ಟು ದೊಡ್ಡದಿತ್ತು ಅಂತಲ್ಲಿ ಊಟದ ಆಲೆ. ಊಟದ ಹಾಲು 40 ಜನ ಕೂಟ ಊಟ ಹಾಲು. ಕೂಡು ಕುಟುಂಬ. ಕೂಡು ಕುಟುಂಬ 50, 50, 60, 70 ಜನರು ಕುಟುಂಬ. ಹೌದು, ಯಾವಾಗ್ಲೂ ಇರ್ತಲೇ ಇದು. ಹೌದೌದು. ಅವಾಗ ಮುಂದೆಲ್ಲ ಹಿಂದೆಲ್ಲ ಹಂಗೆ ಇಲ್ಲ. ಈಗಲೂ ಎಕರೆ ಬರುತ್ತೆ ಅರಮನೆನೆ? ಅರಮನೆ ಎಷ್ಟು ಎಕರೆ ಅಂತ ಅಂತಲ್ಲದು. 1 ಎಕರೆ ಬರ್ಬೋದು. 1 ಎಕರೆ ಬರ್ಬೋದು. ಬರ್ಬೋದು. ಯಾಕಂತಂದ್ರೆ ಸುತ್ತು ಕೂಡ ಇದು ಇತ್ತು ಅಂತ ಹೇಳಿದ್ನಲ್ಲ, ಭದ್ರ ಕೋಟೆ ಇತ್ತು ಅಂತ ಹೇಳ್ಕೊಂಡು ಹೇಳಿದ್ನಲ್ಲ, ಅದರಿಂದ 1 ಎಕರೆ ಒಂದು ಇದ್ದೇ 1 ಎಕರೆ ಇದ್ದೇ ಇರುತ್ತೆ. ಓಕೆ. ಸಾಮಾನ್ಯವಾಗಿ ಮುಂದೆ ತುಳಸಿ ಕಟ್ಟೆ ಇದ್ರೆ ಇಲ್ಲಿ ಹಿಂದೆ ಇದೆಯಲ್ಲ? ಹಿಂದೆ ನಮ್ಮಲ್ಲೇ ಅದು ಕೆಲವ್ರ ಮನೆಲ್ಲ ಹಂಗೆ ಅದು. ಇಲ್ಲ, ಒಂದು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಈಗ ಕೆಲವು ಕಡೆಗೆ ಇದೆ, ಹಿಂದ್ಗಡೆಗೆ ಇದಲ್ಲ, ಮುಂದ್ಗಡೆಗೆ ಇರೋದು ಸಾಮಾನ್ಯ. ಮುಂದ್ಗಡೆಗೆ ಇರುತ್ತೆ. ಈಗ ಅಲ್ಲಿ ಸುಟ್ಟು ಹೋದ್ಮೇಲೆ ಮತ್ತೇನ್ ತಗೊಂಡ್ ಮಾಡೋದು, ಎಲ್ಲಿಗೆ ಹಾಕೋದು ಅಲ್ವಾ? ಅವಾಗ ಇಲ್ಲಿ ತಂದ್ರು ಇಟ್ರು. ಅದು ಫ್ರಂಟಿಗೆ ಇದ್ದಂತ ಕಲ್ಲಿಂದ ಸರ್ ತುಳಸಿ ಕಟ್ಟೆ? ಬಳಪದ ಕಲ್ಲು ಅದು. ನೋಡಿ ಕಲ್ಲಿಂದೆ ಎಲ್ಲ ಕಲ್ಲಿಂದೆ ಫುಲ್ಲು. ಓ, ಇದ್ರ ಒಳಗಡೆ ಒಂದು ಹೊಟ್ಟೆ ಮಾಡಿ ನೆಲಕ್ಕೆ ಹೋಗುತ್ತೆ ಅದ್ರ ಬೇರು. ಸಕ್ಕತ್ತಾಗಿದೆ ಅಂತ ಹೇಳಿ. 400 ವರ್ಷದ ಹಿಂದೆನೇ ಈ ರೀತಿಯಾಗಿ ತುಳಸಿ ಕಟ್ಟೆ ಕಲ್ಪನೆ ಇತ್ತು. ವಾಹ್, ಸಕ್ಕತ್ತಾಗಿದೆ. ಬೇಕು ಅಂದ್ರೆ ಅಲ್ಲಿ ಯಾವ ರೀತಿಯ ಫ್ಲವರ್ ಹಾಕಿ ಡೆಕೋರೇಷನ್ ಒಳಗಡೆ ಎಲ್ಲ ಮಾಡ್ಬೋದು. ನೀರಿಟ್ಟು ಮಾಡ್ಬೋದು. ಅವಾಗ ವಿಶೇಷವಾಗಿ ಒಂದೇ ಇತ್ತಲ್ಲ. ಒಂದು ಅವ್ರು ಏನೇ ಮಾಡಿದ್ರು ಕೂಡ ಒಂದು ಕಲಾಕೃತಿಯಲ್ಲಿ ಮಾಡ್ತಿದ್ರು. ಹಿಂದೆಲ್ಲ ಹಂಗೆ ಏನು ಅದಕ್ಕೊಂದು ಮಾಡಿದ್ರು ಕಲೆ ಕಲಾಕೃತಿ. ಇತ್ತು. ಇನ್ನು ಡಿಸೈನ್ ನೋಡಿ ಎಷ್ಟು ಕ್ಲೀನ್ ಡಿಸೈನ್ ಚೆನ್ನಾಗಿದೆ ಮಾಡಿದ್ರು. ಇದಕ್ಕೆ ಡಿಸೈನ್ ಇದೆಯಲ್ಲ ಎಷ್ಟು ಕ್ಲೀನಾಗಿ ಮಾಡ್ಯಾರ ನೋಡಿ. ಹೌದು. ಆಮೇಲೆ ಇದು ಅಷ್ಟೇ ನೋಡಿ, ಇದು ಒಳಗಡೆದು ಡಿಸೈನ್ ಕ್ಲೀನಾಗಿ. ಈಗ ನಂಗೆ ಮಿಷನ್ ಕೊಡ್ತಲ್ಲ, ಅವಾಗ ಚೇಣದಾಗೆ ಈ ಡಿಸೈನ್ ಅನ್ನು ಎಲ್ಲಿ ನೋಡ್ತೀರಿ ಅಂದ್ರೆ ದೇವಗಂಗೆಯಲ್ಲಿ ನೋಡ್ತೀವಿ. ದೇವಗಂಗೆಲ್ಲಿದೆ. ದೇವಗಂಗೆಯಲ್ಲಿ ಸೇಮ್ ಇದನ್ನು ಮಾಡ್ತೀವಿ. ಅಲ್ಲಿ ಕೂಡ ಸಪ್ತ ಕೊಳಗಳಲ್ಲಿ ಸಣ್ಣ ಕೊಳಗಳು ಚೆನ್ನಾಗಿದೆ. ಆ ಕೊಳಗಳಲ್ಲಿ ಕೂಡ ಇದನ್ನು ಕಾಣಿಸುತ್ತೆ ನಿಮಗೆ. ಎಲ್ಲ ಕಮಲದ ಆಕೃತಿನೇ ಇದು ದಳ ಕೊಳಗಳು. ಇಲ್ಲೇನೋ ಇದೆಯಲ್ಲ, ಇದು ವಿಷ್ಣುಪಾದ. ವಿಷ್ಣುಪಾದ ಪೂಜೆಗೆ ವಿಷ್ಣುಪಾದ ಇಟ್ಟಿರೋದು. ಅದು ಹಳೇದೇ, ಇವತ್ತಿನದು ಅಲ್ಲ ಅದು. ಬಿಡಿ ಕಾಣಿಸ್ತಾ ಇದೆ. ಬಿಟ್ರೆ ಏನು ಮಾಡಲ್ಲ. ಇಲ್ಲ ಅಲ್ಲಿ ಏನು ಮಾಡಲ್ಲ, ಮುಗಿಸ್ಕೊಂಡು ಹೋಗ್ತಾರೆ. ವಿಷ್ಣುಪಾದ ಎಲ್ಲಿ ಇಲ್ಲೇ ಇದ್ದಿದ್ದು? ಅಲ್ಲೇ ಇದ್ದಿತ್ತು. ಅಂದರೆ ಹಳೆ ತುಳಸಿಗಟ್ಟೆ ಯಾವ್ದಾಗಿತ್ತ ಗೊತ್ತಿಲ್ಲ. ಇಲ್ಲಿ ನಾವು ನೋಡ್ತಾನೆ ಇದ್ರಾಗೆ ಇತ್ತು. ಓಕೆ. ಹೇ ಸರಿ. ಅದು ಇಲ್ಲಿ ಬರ್ತಲ್ಲ ಶಂಖ ಚಕ್ರ, ಅಂದರೆ ಎಲ್ಲ ಇದು ಬಳಪದ ಕಲ್ಲಲ್ಲ, ವರ್ಷ ಆದಂಗೆ ಇದೆ. ಶಂಖ ಚಕ್ರ ಇಲ್ಲಿ ನೋಡಿ, ಚಕ್ರ ಇದೆ ನೋಡಿ, ಇದು ರೌಂಡ್. ಇದು ಶಂಖದ ಕ್ಲೀನಾಗಿ ಗೊತ್ತಾಗ್ತಾ ಇಲ್ಲ. ಅದು ಮಳೆ ನೀರೆಲ್ಲ ಬೀಳುತ್ತಲ್ಲ, ವರ್ಷ ಬಿದ್ದಂಗೆ ಕಲ್ಲು ಸಮೇತ ಬರುತ್ತೆ. ಸರ್, ಅಂದಾಜು ಎಷ್ಟು ದಿನಗಳ ಕಾಲ ರಾಜಾರಾಮ್ ಇದ್ರು ಇಲ್ಲಿ? ಅದೇ ನನಗನ್ಸೋ ಮಟ್ಟಿಗೆ ಒಂದು 5-6 ತಿಂಗಳೇ ಇದ್ದರು. ಇರಲೇಬೇಕು ಅವರು. ಯಾಕಂದರೆ ಇಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ದೇವಸ್ಥಾನಗಳನ್ನು ಮಾಡಿದರೆ,